ಎಲ್ಲಿ ಮಾಡಕ್ಕೆ ಹಸ್ರದಂಗೆ ನೀರು ಕೊಡು ನನಗೆ ಕಳ್ಸಕ್ಕೆ ಇದ್ದಾರೆ ಅಂತ ಹೇಳಿಬಿಟ್ಟು ಚಕ್ಲಿ ಮಾಡೋಕ್ಕೆ ಅಂತ ಹೇಳಿ ರೆಡಿ ಮಾಡಿದರು. ಅವರು ಟಕ ಟಕ ಕೆಲಸ ಭಾರಿ ಫಾಸ್ಟ್ ಅವ್ರದ್ದು ಕೆಲಸ. ಹಾಗೆ ಚಕ್ಲಿ ಎಲ್ಲ ಮಾಡಿಕೊಟ್ರು. ಏನೋ ನಮ್ಮ ಮನೆಯವರು ಆಫೀಸಿಂದ ಬಂದರು. ಆಫೀಸಿಂದ ಏನೋ ಕೆಲಸ ಇತ್ತಂತೆ. ಹಾಗೆ ಮನೆಯಲ್ಲೇ ಮಾಡೋಣ, ಎಲ್ಲರೂ ಮನೇಲಿದ್ದೀವಿ ಅಂತ ಹೇಳಿಬಿಟ್ಟು ಮನೆಯಲ್ಲೇ ವರ್ಕ್ ಮಾಡ್ತಾಯಿದ್ರು. ಅಡುಗೆ ಮಾಡಬೇಡ ಸುಜು ಹೋಟೆಲ್ಗೆ ಹೋಗೋಣ ಅಂತ ಹೇಳಿದರು. ಹಾಗೆ ಎಲ್ಲ ಅವರು ಊರಿಗೆ ಹೋಗ್ತಾಯಿದ್ರು ನಾಳೆ ಅಮ್ಮ. ಹಂಗಾಗಿ ಎಲ್ಲರ ಜೊತೆ ಊಟ ಮಾಡಿದ್ವಿ. ಊಟ ಮುಗಿಸ್ಕೊಂಡು ನಾದಿನಿ ಮನೆಗೆ ಬಂದ್ವಿ. ಅವರು ಇವತ್ತು ನಾದಿನಿ ಮನೆಯಲ್ಲೇ ಇದ್ಬಿಟ್ಟು ನಾಳೆ ಊರಿಗೆ ಹೋಗ್ತೀನಿ, ಬೆಳಗ್ಗೆ ಅಲ್ಲಿಂದ ನಾನು ಬಸ್ ಇರ್ತೀನಿ, ಅಲ್ಲೇ ಬಿಟ್ಟು ಬರ್ರಿ ಅಂತ ಹೇಳಿದರು. ಹಾಗಾಗಿ ಇನ್ನೇನು ನಾವು ಭಾಳ ದಿನ ಆಗಿತ್ತು ಅವ್ರ ಮನೆಗೆ ಹೋಗಿರಲಿಲ್ಲ. ಹಾಗೆ ಇನ್ನೇನು ನಾವು ಹೋಗೋಣ ಅಂತ ಹೇಳಿ ಅಮ್ಮನ ಕರ್ಕೊಂಡು ಕಾರಲ್ಲೇ ಹೋದ್ವಿ. ಕಾರಲ್ಲಿ ಅವ್ರನ್ನ ಇಳಿಸ್ಬಿಟ್ಟು ಇನ್ನೇನು ನಾವು ಹೋದ್ವಿ ಮನೆಗೆ ಹೋದಾಗ ನಮಗೂ ಒಂಥರ ಸರ್ಪ್ರೈಸ್ ಕಾದಿತ್ತು. ಅಳಿಯ ಬಂದಿದ್ದ ಹಾಸ್ಟ್ಲಿಂದ, ನಮಗೆ ಗೊತ್ತಿರಲಿಲ್ಲ ಅವ್ನು ಬಂದಿರೋದು. ಅವನ ಜೊತೆ ನಾನು ಸ್ವಲ್ಪ ಹೊತ್ತು ಮಾತಾಡಿ ನನ್ನ ಮಗಳಿಗೆ ಫುಲ್ಲು ಜೋಶು. ಇನ್ನೇನು ಅವ್ರ ಅತ್ತೆ ಮನೆಗೆ ಬಂದುಬಿಟ್ರೆ. ಹಾಗೆ ಅವಳು ಅತ್ತೆ ಪ್ರೀತಿ ಜಾಸ್ತಿ ಅವರಿಬ್ರಿಗೂ. ಹಾಗೆ ನನ್ನ ಮಗ ಅವನು ಚೆನ್ನಾಗಿ ಆಟ ಆಡ್ತಾ ಇದ್ದ. ಅಲ್ಲಿ ಆಟ ಆಡೋಕ್ಕೆ ಜಾಗ ಚೆನ್ನಾಗೈತೆ, ಹಾಗಾಗಿ ಆಟ ಆಡ್ತಾಯಿದ್ರು. ಇನ್ನು ನಮ್ಮ ಮನೆಯವರು ಮನೆಗೆ ಹೋಗೋಣ, ಅವರು ಆಫೀಸ್ಗೆ ಕೆಲಸ ಇತ್ತಂತೆ, ಇನ್ನೇ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ಇರು ಸ್ವಲ್ಪ ಹೊತ್ತು ಹೋಗೋಣ ಅಂತ ಹೇಳಿ ನಾವು ಎಲ್ಲ ಅಲ್ಲೇ ಕೂತ್ಕೊಂಡು ಹಾಗೆ ಭಾಳ ತುಂಬ ದಿನ ಆಗಿದ್ದರಿಂದ ಅಲ್ಲೇ ಮಾತಾಡ್ಕೊಂತ ಕುಂತ್ವಿ. ಇನ್ನೇನು ಅಳಿಯ ಮಾತಾಡ್ಸಿದ್ವಿ. ಅಳಿಯಾಗೇನೋ ಬೋರ್ ಆಗಿತ್ತಂತ ಹಾಸ್ಟ್ಲು, ಹಂಗಾಗಿ ಊರಿಗೆ ಬರ್ತೀನಮ್ಮ ಅಂತ ಹೇಳಿ ತುಂಬ ದಿನ ಮತ್ತೆ ಸಂಜೆ ಮನೆ ಬಗ್ಗೆ ನೋಡ್ಕೊಂಡು ಜಯನಗರಕ್ಕೆ ಹೋಗ್ಬರೋಣ ಬಾ ಸುಜು, ಆಫೀಸ್ಗೆ ಹೋಗ್ಬರೋಣ, ಸ್ವಲ್ಪ ಕೆಲಸ ಐತೆ ಅಂತ ಹೇಳಿದರು ನಮ್ಮ ಮನೆಯವರು. ಅವ್ರ ಆಫೀಸ್ಗೆ ಬಂದ್ವಿ. ಆಫೀಸಲ್ಲಿ ಏನೋ ಒಂದು ಐಟಮ್ ಬೇಕಿತ್ತಂತ ಅಲ್ಲಿ ಕಲೆಕ್ಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಆಫೀಸಲ್ಲಿ ವೇಟ್ ಮಾಡಿದ್ವಿ. ಹಾಗೆ ಕುತ್ಕೊಂಡು ಬಂದ್ವಿ. ಇನ್ನೇನು ವಸಂತಪುರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬರೋಣ ಬಾ ಸುಜು ಅಂತ ಹೇಳಿದರು. ಹಾಗೆ ಸಾಯಿಬಾಬಾ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು ಬಂದಿರಲಿಲ್ಲ. ಹಾಗಾಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ತುಂಬ ಖಾಲಿ ಇತ್ತು. ಹಾಗೆ ಜನ ಯಾರಿರಲಿಲ್ಲ. ದರ್ಶನ ಭಾಳ ಚೆನ್ನಾಗಾಯಿತು. ದರ್ಶನ ಎಲ್ಲ ಮಾಡ್ಕೊಂಡ್ಬಿಟ್ಟು ನನ್ನ ಮಗ ನೋಡ್ತಾ ಇದ್ದಾನೆ ದೇವ್ರನ್ನ. ಹಂಗೆ ಅಲ್ಲಿ ನೀರಿನ ಕೊಳ ಇತ್ತು, ಅಲ್ಲಿ ಫಿಶ್ ಇದಾವ ಅಂತ ಹೇಳಿ ನನ್ನ ಮಗ ನೋಡ್ತಾ ಇದ್ದ. ಅವ್ನಿಗೆ ಕುತೂಹಲ ಜಾಸ್ತಿ ಏನು ಇದೆ ಅಂತ ಹೇಳಿ. ಹಾಗಾಗಿ ಸಾಯಿಬಾಬಾನ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ದರ್ಶನ ಮಾಡ್ಕೊಂಬಿಟ್ಟು ಇನ್ನೇನು ಮನೆಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಹಂಗೆ ದಾರಿಲಿ ಎಳ್ನೀರು ಕುಡ್ದು ಹೋಗೋಣ ಬಾ ಸುಜು ಅಂತ ಹೇಳಿದರು. ಎಳ್ನೀರು ಕುಡ್ಕೊಂಬಿಟ್ಟು ಇನ್ನೇ ಮನೆ ಕಡೆ ಬಂದ್ವಿ. ಇಷ್ಟ ಆಗಿತ್ತು ಫ್ರೆಂಡ್ ಲಾಗು.